ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಏನಪ್ಪ ಅಂದರೆ, ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೆಯ ದಿನ, ಬುಧವಾರ ಶ್ರೇಷ್ಠ. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೈ ಮುಗಿದು ಹೇಳ್ತೀನಿ. ಇವತ್ತು ಬುಧವಾರ 16ನೇ ತಾರೀಕು 7ನೇ ತಿಂಗಳು 2025. ಗಂಟೆ ಆಗಲೇ 8:30 ಆಗಿದೆ. ಏನಪ್ಪ ಅಂದರೆ, ನಮ್ಮ ಕುರುಬರು ಜನಾಂಗದಲ್ಲಿ ಸ್ವಾಮಿಗಳು ಎಷ್ಟು ಜನ ಇದ್ದಾರೆ? ಎಲ್ಲ ಕಡೆನೂ ಇದ್ದಾರೆ. ದೇವಸ್ಥಾನದಲ್ಲಿದ್ದಾರೆ, ಮಠದಲ್ಲಿದ್ದಾರೆ. ಎಲ್ಲರೂ ಒಂದಾಗಿ ಸೇರಬೇಕು, ಒಂದಾಗಿ ಆ ಜಾತಿನ ಇದು ಮಾಡಬೇಕು. ಆಲ್ ಮತಸ್ಥರು ಅಂದರೆ ತುಂಬ ಶ್ರೇಷ್ಠ. ದೊಡ್ಡಬೀರ್ಲಿಂಗೇಶ್ವರ ಅಂದ್ಬಿಟ್ಟು ಮೈಸೂರು ವಿಭಾಗದಲ್ಲಿದೆ, ಚನ್ನಪಟ್ಟಣ ತಾಲ್ಲೂಕು ದೇವಿರಹಳ್ಳಿ ಗ್ರಾಮದಲ್ಲಿ. ಆ ಭಗವಂತನೂ ಮುಂದುವರಿಸ್ಬೇಕು. ಯಾಕೆಂದರೆ ಆ ಭಗವಂತ ಇತಿಹಾಸದಲ್ಲಿ ಪುರೋಹಿತನ ಕಾಲದ್ದು. ದೇವರಾಜ ಅರಸಿದ್ದಾಗ, ಅದಕ್ಕೂ ಮುಂಚೆನೆ ನಮ್ಮ ಆಲ್ಮತಸ್ಥರು ಇದರಲ್ಲಿ ಅದು ಮೊದಲನೇ ಸ್ಥಾನನೋ 2ನೇ ಸ್ಥಾನನೋ ಇರಬೇಕು ದೇವಸ್ಥಾನ. ಅದನ್ನು ಮುಂದಕ್ಕೆ ತರಬೇಕು ಅಂತ ನಾನು ಬೇಡ್ತಾ ಇದ್ದೀನಿ. ಯಾಕೆ ಅಂದರೆ, ಸಿದ್ದರಾಮಯ್ಯನವರಾಗಲಿ, ರೇವಣ್ಣ ಆಗಲಿ, ವಿಶ್ವನಾಥ ಆಗಿರಲಿ, ಯಾರೇ ಆಗಿರ್ಬೋದು, ಆ ದೇವಸ್ಥಾನನ ಮುಂದಕ್ಕೆ ತರಬೇಕು ಅಂತ ನಾನು ಬೇಡಿಕೆ ಇಕ್ಕಿದ್ದೀನಿ. ಯಾಕೆಂದರೆ ಅದು ದೊಡ್ಡಬೀರ್ಲಿಂಗೇಶ್ವರ ಅಂದರೆ ತುಂಬ ಶ್ರೇಷ್ಠ. ಚಿಕ್ಕಯ್ಯ ದೊಡ್ಡಯ್ಯ ಅಂತಾರೆ. ಅದು ದೇವರಾಜ ಅರಸಲ್ಲಿ ಜಾತ್ರೆ ಮಾಡಿದ್ದು, ಪುನಃ 2ನೇ ಸತಿ ಜಾತ್ರೆ ಮಾಡಿದರು. ಆದರೆ ಈಗಲೂ ಜಾತ್ರೆ ಮಾಡೋಕ್ಕೆ ಆಯ್ತಾ ಇಲ್ಲ. ಆ ಉದ್ದೇಶಕ್ಕೆ ಸಿದ್ದರಾಮಯ್ಯನವ್ರಿಗೂ ಹೇಳೋದು ಅಷ್ಟೇ, ಅದನ್ನು ಮುಂದಕ್ಕೆ ತರಬೇಕು. ನಮ್ಮ ಆಲ್ಮತಸ್ಥರು ಎಲ್ಲರೂ ಸೇರ್ಕೊಂಡು ಅದನ್ನು ಆ ಬೆಳವಣಿಗೆ ಮಾಡಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇ, ಮೈಸೂರು ಭಾಗದಲ್ಲಿ ಇದೆ ಇದು, ಚನ್ನಪಟ್ಟಣ ತಾಲ್ಲೂಕು ದೇವಿರಹಳ್ಳಿ ಗ್ರಾಮ. ಆ ಉದ್ದೇಶಕ್ಕೆ ನಿಮ್ಗೆಲ್ಲರಿಗೂ ಇದು ಹೇಳ್ತಾ ಇದ್ದೇನೆ. ಆ ದೊಡ್ಡಬೀರ್ಲಿಂಗೇಶ್ವರ ಎಲ್ಲ ಜನಾಂಗನೂ ದೇವರು, ಶಿವನೇ ಅಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೈ ಮುಗಿದು ಹೇಳ್ತೀನಿ. ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡೋದು ಇಷ್ಟೇ, ರೇವಣ್ಣವ್ರಿಗೂ ಮನವಿ ಮಾಡೋದು ಅಷ್ಟೇ. ಎಲ್ಲರಿಗೂ ಇದನ್ನು ಮುಂದಕ್ಕೆ ತರಬೇಕು ಅಂತ ನನ್ನ ಕೋರಿಕೆ. ಆದರೆ ಮನೆ ದೇವರು, ಅದನ್ನು ನಿಮ್ಮೆಲ್ಲರಿಗೂ ನಿಮಗೂ ಗೊತ್ತಿರದೆ ಅದನ್ನು ಬೆಳವಣಿಗೆ ಮಾಡಬೇಕು. ಅಲ್ಲಿ ಜಾಗನೂ ಇದೆ ಬೇಕಷ್ಟು, ಆ ಜಾಗನೂ ಇದು ಮಾಡಬೇಕು. ಮಠ, ಆಮೇಲೆ ಛತ್ರ, ಮದುವೆ ಆಗೋದು, ಆಮೇಲೆ ಬರೋ ಭಕ್ತರಿಗೆ ಇರೋಕೆ ಒಂದು ರೂಮ್ಗಳು ಎಲ್ಲ ಮಾಡಿಕೊಡ್ಬೇಕು ಅಂತ ನಾನು ಬೇಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಆ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತನ ಜ್ಞಾನ ಮಾಡಿ, ಆ ಭಗವಂತನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರೂ ಯಾರೇ ಆಗಿರ್ಬೋದು, ಅವರು ನಮ್ಮವರು ಅಂತ ಅಂದಮೇಲೆ ಎಲ್ಲರಿಗೂ ಶುಭೋದಯ ಅಂತ ಕೈ ಮುಗಿದು ಹೇಳ್ತೀನಿ. ನಿಮ್ಮೆಲ್ಲರಿಗೂ ಇದು ಗಮನಕ್ಕೆ ಬರಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರಜೆಗಳೇ, ಶುಭೋದಯ.